ಹಾಗಾಗಿ ಎಲ್ಲರಿಗೂ ನಮಸ್ಕಾರ. ಭಾನುವಾರ ಬೆಳಗಿನ ಶುಭೋದಯಗಳು. ಸೊ ಇವತ್ತು ಭಾನುವಾರ ಅಂದಮೇಲೆ ಇವತ್ತು ಸ್ಪೆಷಲ್ ಇದ್ದೇ ಇರಬೇಕಲ್ವಾ? ನಿಮ್ಮ ಮನೇಲಿ ಯಾವ ಏನೇನು ಸ್ಪೆಷಲ್ ಮಾಡ್ತಿದ್ದೀರಾ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಸೊ ಬನ್ನಿ, ಹಾಗಾದ್ರೆ ನಾವು ಇವತ್ತೊಂದು ಸ್ಪೆಷಲ್ ಆಗಿ ಮಾಡೋಣ ಅಂತಿದ್ದೀನಿ. ಮತ್ತು ಇವತ್ತಿಂದ ಒಂದು ಹೊಸ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಅದು ಏನಂತ ಹೇಳಿದ್ರೆ ಈಟಿಂಗ್ ಚಾಲೆಂಜು. ಸೊ ಚಿಕನ್ ಮಾಡ್ಕೊಂಡು ನಾನು ಇವತ್ತು ಚಿಕನ್ನ ಉಂಡೆ ಕೋಳಿ ಮಾಡ್ತಾ ಇದ್ದೀನಿ. ಉಂಡೆ ಕೋಳಿ ಮಾಡ್ಕೊಂಡು ಯಾವ ಥರ ತಿನ್ನೋದಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಸೊ ಈ ವಿಡಿಯೋನ ಪ್ರಯತ್ನ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ, ಹಾಗಾದ್ರೆ ನಾವು ಚಿಕನ್ ಮಾಡಕ್ಕೆ ಹೋಗೋಣ ಈಗ. ಸೊ ನೋಡಿ, ನಾನು ಉಂಡೆ ಕೋಳಿ ಮಸಾಲ ಮಾಡೋದಕ್ಕೆ ಇದೊಂದು ಉಂಡೆ ಕೋಳಿ ತಗೊಬಂದಿದ್ದೀನಿ. ಸೊ ಇದು ಬಂದು ಈಗ 1.5 kg ಇದೆ ಉಂಡೆ ಕೋಳಿ. ಮತ್ತು ನಾನು ಮನೆಗೆ ಪೀಸ್ ಹೊಡೆಸ್ಕೊಂಡು ಬಂದಿದ್ದೀನಿ. ಇದು ಒಂದು 1.5 kg ಇದೆ. ಇದು ಸಪ್ರೇಟಾಗಿ ಮನೆಗೆ, ಇದು ನನ್ನ ಹಬ್ಬಂಗೆ ಮಾತ್ರ ತಿನ್ನೋದಕ್ಕೆ ಇದು. ಸೊ ಬನ್ನಿ, ಇವತ್ತಿನ ವೀಡಿಯೋ ತುಂಬಾ ಚೆನ್ನಾಗಾಗುತ್ತೆ. ಈ ವಿಡಿಯೋನ ಕೊನೆ ತನಕ ನೋಡಿ, ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ದಯವಿಟ್ಟು. ಸೊ ಇದೊಂದು ನನ್ನ ಹೊಸ ಪ್ರಯತ್ನ ಅಂತ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಚಿಕನ್ನ ತೊಳ್ಕೊಂಡು ಬನ್ನಿ. ಚಿಕನ್ನ ತೊಳ್ಕೊಂಡು ಇದಕ್ಕೆ ಮ್ಯಾರಿನೇಟ್ ಮಾಡಬೇಕು. ಸೊ ಚಿಕನ್ನ ತೊಳ್ಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡೋಣ. ಸೊ ಇವಾಗ ಮ್ಯಾರಿನೇಟ್ ಮಾಡೋದಕ್ಕೆ ಇದು ಫಸ್ಟು ಸಾಲ್ಟ್ ಹಾಕೋಣ. ಇದಕ್ಕೆ ಸಾಲ್ಟ್ ಹಾಕೊಂಡು, ಯಾಕೆಂದರೆ ಸಾಲ್ಟ್ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ಲ, ಅದು ಉಂಡೆ ಕೋಳಿ ಆಗಿರೋದ್ರಿಂದ ಸಾಲ್ಟ್ ಆಗೋದಿಲ್ಲ. ಒಂದು ಸ್ವಲ್ಪ ಸಾಲ್ಟ್ ಹಾಕೋಣ ಇದಕ್ಕೆ. ಫಸ್ಟು ಸಾಲ್ಟ್ ಹಾಕೋಣ. ಸೊ ನಾನಿಲ್ಲಿ ಚಿಕನ್ನ ವಿತ್ ಸ್ಕಿನ್ ತೊಗೊಂಡಿದ್ದೀನಿ. ಸಾಲ್ಟ್ ಇದಕ್ಕೆಲ್ಲ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಎಲ್ಲದಕ್ಕೂ ಆಗೋಂಗೆ ಕ್ಲೀನಾಗಿ ಸಾಲ್ಟ್ ಹಾಕೋತಾ ಇದ್ದೀನಿ. ಸೊ ಇದಕ್ಕೆಲ್ಲ ಒಂದು ಸ್ವಲ್ಪ ಕ್ಲೀನಾಗೆ ಮಸಾಲೆ ಎಲ್ಲನೂ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಇಲ್ಲೇ ನಾನು ಚಿಕನ್ ಮಸಾಲ ಟೈಪೇ ಮಾಡ್ತಾಯಿದ್ದೀನಿ, ಗ್ರೇವಿ ಟೈಪು. ಸೊ ಗ್ರೇವಿ ಟೈಪ್ ಮಾಡೋದ್ರಿಂದ ಇದಕ್ಕೆ ಒಂದು ಸ್ವಲ್ಪ ಮಸಾಲೆ ಎಲ್ಲ ಹಿಡಿಬೇಕು ಚೆನ್ನಾಗಿ. ಅದಕ್ಕೋಸ್ಕರ ಫಸ್ಟೇ ಇದಕ್ಕೆ ಮಸಾಲೆ ಎಲ್ಲ ಹಾಕತ್ತೀನಿ ನಾನು. ಸೊ ಚಿಲ್ಲಿ ಪೌಡ್ರು, ಇದು ಧನಿಯಾ ಪುಡಿ, ಇದೆಲ್ಲ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ಸೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರಲ್ಲ, ಇದನ್ನು ಒಂದು ಸ್ವಲ್ಪ ಪೇಸ್ಟ್ನ ಒಂದು ಸ್ವಲ್ಪ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಚಿಕನ್ ಮಾಡೋದಕ್ಕೆ ಒಂದು ಈರುಳ್ಳಿ, ಒಂದು ಟೊಮೊಟೊ ಮತ್ತು ಇಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಕಟ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಟೈಮ್ ಆಗಿತ್ತು, ಪಟ ಅಂತ ಮಾಡ್ಕೊಳ್ಳೋಣ. ನಾನು ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾ ಇರೋದ್ರಿಂದ ಕೈ ಕಾಲೇ ಆಡ್ತಾಯಿಲ್ಲ. ಸೊ ಪಟ ಅಂತ ಕೈಕೊಂಡು ಮೆಣಸಿನ್ಕಾಯಿನ ಉದ್ದಿಗೆ ಕುಯ್ಕೊತೀನಿ. ಸೊ ಉಂಡೆ ಕೋಳಿ ರೆಸಿಪಿನ ನಾನೇ ಮಾಡ್ತಾ ಇರೋದು, ಅದಕ್ಕೆ ನನ್ನ ಹೆಂಡತಿ ಸಹಾಯ ಮಾಡ್ತಾರೆ ಅಷ್ಟೇ. ಮತ್ತು ಮನೆಗೂ ಸಪ್ರೇಟಾಗಿ ತಂದಿದ್ದೀನಿ, ಅದು ಅವ್ರು ಮಾಡ್ಕೊಳ್ತಿದ್ದಾರೆ. ಸೊ ಉಂಡೆ ಕೋಳಿನ ನಾನೊಬ್ಬನೇ ತಿನ್ನೋದಕ್ಕೆ ಟ್ರೈ ಮಾಡ್ತೀನಿ. ಆಗಲಿಲ್ಲ ಅಂದ್ರೂ ನಮ್ಮ ಅಣ್ಣ ಇದ್ದಾರೆ, ನಮ್ಮ ಅಣ್ಣ, ನಮ್ಮ ಮಿಸ್ಸಸ್ಸು ಎಲ್ಲರೂ ಸೇರ್ಕೊಂಡು ನಾವು ತಿಂತೀವಿ. ಪುದೀನ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ. ಅದನ್ನ ಇವಾಗ ರೆಡಿಯಾಗಿದೆ. ಇಷ್ಟು ಸಾಮಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ, ಇವಾಗ ಕುಕ್ಕಿಂಗ್ ಮಾಡೋಣ, ಚಿಕನ್ ಕುಕ್ಕಿಂಗ್ ಮಾಡೋಣ. ಆ ಕಡೆ ಅನ್ನ ಮತ್ತು ಮನೆಗೆ ತಂದಿರುವಂಥ ಚಿಕನ್ ಕುಕ್ಕಿಂಗ್ ಆಗ್ತೈತೆ. ನಾವು ಇಲ್ಲಿ ಸಪ್ರೇಟಿಗೆ ನಾವು ನಮ್ಮದು ಉಂಡೆ ಕೋಳಿ ಚಿಕನ್ನ ರೆಸಿಪಿನ ಮಾಡೋಣ. ಬನ್ನಿ, ಸ್ಟವ್ ಹಚ್ಚಿದೆ. ಸ್ಟವ್ ಹಚ್ಬಿಟ್ಟು ನಾನು ಇವತ್ತು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಸೊ ಕುಕ್ಕರಲ್ಲಿ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ಬನ್ನಿ. ಸೊ ಸ್ಟಾರ್ಟ್ ಮಾಡೋಣ. ಸೊ ಕುಕ್ಕರಿಗೆ ಒಂದು ಸ್ವಲ್ಪ ಕಾಯ್ದೈತೆ. ಕಾಯ್ದಿರೋದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಸೊ ಈರುಳ್ಳಿ ಹಾಕೋಣ. ಸೊ ಇಲ್ಲಿ ನಾನು ಲೈಟಾಗಿ ಕಲ್ಲುಪ್ಪು ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ನೋಡಿ, ಇಲ್ಲಿ ಎಲ್ಲ ಫ್ರೈ ತುಂಬಾ ಫ್ರೈ ಆಗಿದೆ. ಸೊ ನೆಕ್ಸ್ಟ್ ನಾವು ಟೊಮೊಟೊ ಹಾಕೋಣ. ಸೊ ಟೊಮೊಟೊ ಒಂದು ಸ್ವಲ್ಪ ಫ್ರೈ ಆಗಲಿ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕೋಣ. ಸೊ ಇವಾಗ ಇದಕ್ಕೆ ಚಿಕನ್ ಹಾಕೋಣ, ಆಯಿತಾ? ಸೊ ಉಂಡೆ ಕೋಳಿ ಚಿಕನ್ ಹಾಕ್ತಾಯಿದ್ದೀನಿ ಇವಾಗ. ಹಾಕಿ ಸೊ ಕುಕ್ಕರ ಮುಚ್ಚಿಬಿಟ್ಟು ಒಂದು 3 ವಿಸಲ್ನ ಕೂಗ್ಸೋಣ. ಇದಕ್ಕೆ ಮಸಾಲೆನೆಲ್ಲ ಹಾಕೋಣ ಜೊತೆಲೇ. ಸೊ ಪುದೀನ ಹಾಕೊಂಡಿದ್ದೀನಿ, ಕೊತ್ತಂಬರಿನೂ ಹಾಕೊಳ್ತಾ ಇದ್ದೀನಿ ಫುಲ್ಲು. ಸೊ ಇದ್ರ ಜೊತೆಗೆ ಸ್ವಲ್ಪ ಮಸಾಲೆನೆಲ್ಲ ಹಾಕೋಣ. ಸೊ ಮಸಾಲೆ ಹಾಕ್ತಿದ್ದೀವಿ ನೋಡಿ, ನಾವು ರುಬ್ಬಿಟ್ಕೊಂಡಿದ್ವಿ ಇಲ್ಲಿ ಮಸಾಲಾನ. ಸೊ ರುಬ್ಬಿರೋದು ಮಸಾಲ ಹಾಕ್ತಾಯಿದ್ದೀವಿ ಫುಲ್ಲು. ಚಿಕನ್ ಮಸಾಲ 2 ಸ್ಪೂನ್ ಹಾಕೊಳ್ತಾಯಿದ್ವಿ. ಗರಂ ಮಸಾಲ, ಚಿಲ್ಲಿ ಪೌಡ್ರು ಜಾಸ್ತಿ ಖಾರ ಆಗಿಬಿಡುತ್ತೆ, ಅದಕ್ಕೆ ಅರ್ಧ ಸ್ಪೂನ್ ಹಾಕೊಂಡೆ. ಇದನ್ನು 1 ಸ್ಪೂನ್ ಧನಿಯಾ ಪುಡಿ ಸಾಕು, ಇಷ್ಟೇ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮುಚ್ಚಿಬಿಡೋಣ. 3 ವಿಜಿಲ್ ಕೂಗೋವರೆಗೂ ತೆಗೆಯೋದು ಬೇಡ. ಲಿಡ್ ಮುಚ್ತಾ ಇದ್ದೀವಿ. ಇವಾಗ 3 ವಿಜಿಲ್ವರೆಗೂ ಬಿಡೋಣ.
ಸೊ ಗೈಸ್ ಇವಾಗ 3 ವಿಜಲ್ ಕೂಗಬೇಕು. 3 ವಿಜಲ್ ಕೂಗೋವರೆಗೂ ವೆಯ್ಟ್ ಮಾಡೋಣ. ನನಗಂತೂ ತುಂಬ ಹೊಟ್ಟೆ ಇಸ್ತಿದೆ. ಆಲ್ರೆಡಿ ಟೈಮು 11:30 ಆಗ್ತಿದೆ. ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಇದನ್ನೇ ಮಾಡ್ಕೊಂಡು ತಿನ್ಬೇಕು ಅಂತ ಹೇಳ್ಬಿಟ್ಟು. ಸೊ ಹೊಟ್ಟೆ ಕವ ಅಂತೈತೆ. ನೋಡೋಣ ಯಾವ ಥರ ಬರುತ್ತೆ ಅಂತ. ಫಾರ್ ದಿ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಚಿಕನ್ ತಿನ್ಬೇಕಂತ ರಾತ್ರಿ ಊಟ ಮಾಡಿ ಮನೆ ಕಂಡವ್ರೆ. ಅಯ್ಯೋ ರಾತ್ರಿ ನಾನು ಊಟ ಮಾಡಲ್ಲ, ಈ ರೆಸಿಪಿ ಮಾಡ್ಕೊಂಡು ತಿನ್ನಲೇಬೇಕು ಅಂತ ಹೊಟ್ಟೆ ಇಸ್ಕೊಂಡು ಫುಲ್ಲು ಚಿಕನ್ ತಿನ್ನಬೇಕು ಅಂತ ಹೇಳ್ಬಿಟ್ಟು ನಾನು ಸೊ ರಾತ್ರಿಯಿಂದ ಊಟ ಮಾಡಿಲ್ಲ ಹೇಳ್ಬೇಕಂತೇಳಿ ಪ್ರಾಂಪ್ಟಾಗಿ ಹೇಳ್ಬೇಕಂದ್ರೆ. ಸೊ ನೋಡೋಣ ಬನ್ನಿ ಹಾಗಾದ್ರೆ. ಸೊ ಇದು 3 ವಿಜಲ್ಗೆ ಹೋಗಲಿ, ಅಲ್ಲಿವರೆಗೂ ಸಿಗೋಣ. ಗುರು ಚಿಕನ್ ರೆಡಿಯಾಗಿದೆ. 5 ವಿಜಲ್ ಕೂಗಿಸ್ಕೊಂಡಿದ್ದೀನಿ. ಬನ್ನಿ ಈಗ ಓಪನ್ ಮಾಡೋಣ, ಯಾವ ಥರ ಇದೆ ಅಂತ ನೋಡೋಣ. ಸೊ ನಿಮ್ಮ ಮುಂದೆ ಓಪನ್ ಮಾಡ್ತಾಯಿದ್ದೀನಿ, ಬನ್ನಿ. ನನಗಂತೂ ತಡ್ಕೊಳಕ್ಕಾಗ್ತಾಯಿಲ್ಲ. ಸೊ ಫಸ್ಟು ಚಿಕನ್ ತಿನ್ನಬೇಕು. ರಾತ್ರಿಯಿಂದ ಚಿಕನ್ ತಿಂದಿಲ್ಲ, ಇದಕ್ಕೋಸ್ಕರ. ಸೊ ಬನ್ನಿ, ಎಲ್ಲ ಏರೋಟ್ ಆಗಿದೆ. ಓಪನ್ ಮಾಡ್ತಾಯಿದ್ದೀನಿ. ಆಹಾ ನೋಡಿ ಯಾವ ಥರ ಇದೆ ಅಂತ. ಹೆಂಗಿದೆ ಗೈಸ್, ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿ ಬಂದಿದೆ ಅನಿಸುತ್ತೆ. ಆಹಾ ಸೂಪರಾಗಿ ಬಂದಿದೆ ಗುರು, ಸೂಪರಾಗೆ. ಬನ್ನಿ ಹಾಗಾರೆ ಫುಲ್ಲು ಈ ಚಿಕನ್ನ ಟ್ರಾನ್ಸ್ಫರ್ ಮಾಡ್ಕೊಂಡು ಬೇರೆ ತಟ್ಟೆಗೆ ಜಡಿ ತರೋಣ. ಸೂಪರ್ ಬಂದಿದೆ. ಮಾಡ್ಕೊಳ್ಳೋಣ. ಐತೆ ಬರುತ್ತೆ ಯಾ ಬಂದ್ಬಿಡ್ತು. ಸೂಪರ್ ಆಗಿರು, ಪಕ್ಕದ ಇಷ್ಟೊಂದು ಥರ ತಿನ್ನೋಕ್ಕಾಗತ್ತಾ? ನೋಡ್ತೀನಿ, ಟ್ರೈ ಮಾಡ್ತೀನಿ ನಾನು, ಆಯಿತಾ? ನೋಡಿ ಹೆಂಗೆ ಬರ್ತೈತೆ. ನೋಡ್ಬೋದು. ಸಕ್ಕತ್ತಾಗಿ ಬಂದೈತೆ ಮಾತ್ರ. ಟೇಸ್ಟ್ ಮಾತ್ರ ಅದ್ಭುತವಾಗೈತೆ. ಜಬರ್ದಸ್ತ್ ಐತೆ. ಹೊಟ್ಟೆ ಬರೋ ಹೆಸರಾಯ್ತು. ಹೊಟ್ಟೆ ಹೆಸರೋದಕ್ಕೂ ಅದಕ್ಕೂ ಸಕ್ಕತ್ತಾಗೈತೆ. ಮಸಾಲೆ ಅಂತೂ ಸಕ್ಕತ್ತಾಗಿರೋದಿಲ್ಲ, ಸೂಪರ್ ಆಯ್ತಾ. ನೋಡಿ ಹೆಂಗೆ ಕರೆಕ್ಟಾಗಿ ಬಿಡ್ತಾಯ್ತಾ? ಸಕ್ಕತ್ತಾಗಿ ಊಟ. ಜಬರ್ದಸ್ತ್ ಐತೆ, ಸೂಪರ್ ಐತೆ, ಸಕ್ಕತ್ತಾಗಿ ಬಂದೈತೆ ಮಾತ್ರ. ಮಸಾಲೂ ಹಂಗೆ ಹಿಡ್ದೈತೆ ನೋಡಿ. 1.5 kg ಚಿಕನ್ಗೆ ಮಸಾಲ ನಾನು ಹಾಕಿರೋ ಟೈಪ್ ಹಾಕ್ಬಿಟ್ಟು ಮಾಡಿದ್ರೆ ಸೂಪರಾಗಿ ಇರ್ತೈತೆ. ನೀವು ಒಂದ್ಸಲ ಮಾಡ್ಕೊತೀನಿ. ಚಿಕನ್ ಮಾತ್ರ ಮಸ್ತಾಗಿ ಬಂದಿದೆ. ಸಾಲ್ಟು ಅಷ್ಟೇ, ಮಸಾಲೂ ಅಷ್ಟೇ ಚೆನ್ನಾಗಿ ಹಿಡ್ದೈತೆ. ನೋಡಿ, ನೀವು ನೋಡ್ತಾರೆ ಎಷ್ಟು ಈಜಿಯಾಗಿ ಗೊತ್ತಾಯ್ತು ಅಂತ. ಏನಿಲ್ಲ. ಒಂದೇ 1 kg ಚಿಕನ್ ಒಬ್ಬರೇ ತಿಂತಾಳೆ ಅಂತಾಳೆ ನಮ್ಮ ಮಿಸಸ್ಸು.
ಟೇಸ್ಟ್ ಮಾಡೋಕೆ ಅವ್ರಿಗೂ ಕೊಡ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಎಷ್ಟಾಗುತ್ತೆ ಅಷ್ಟು ತಿಂತೀನಿ. ಸೊ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು, ಯಾವ ಥರ ಇದೆ, ಇದೆಲ್ಲ ತಿನ್ನೋಕ್ಕಾಗುತ್ತಾ, ಏನು 1.5 kg ಚಿಕನ್ ಒಬ್ಬನೇ ತಿನ್ಬೋದಾ ಅಂತ ನಿಮ್ಗೇನಾದ್ರು ಅನಿಸಿದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ತಿನ್ಬೋದು, ತಿನ್ನೋಕ್ಕಾಗಲ್ಲ ಅಂತ, ತಿನ್ನೋಕ್ಕಾದ್ರೆ ತಿನ್ಬೋದು ಅಂತ ಕಳಿಸಿ, ತಿನ್ನೋಕ್ಕಾಗಲ್ಲ ಅಂತ ಕಳಿಸಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಥರ ವಿಡಿಯೋ ಮತ್ತೆ ನಿಮಗೆ ಇವಾಗ ಮುಂದಿನ ದಿನಗಳಲ್ಲಿ ನಾನು ನಿಮ್ಗೆ ಹಾಕ್ತೀನಿ. ಸೊ ನಿಮ್ಮ ಪ್ರೋತ್ಸಾಹ ಇಲ್ಲದೇ ನಾವೇನು ಮಾಡೋಕ್ಕಾಗಲ್ಲ. ನೀವು ಪ್ರೋತ್ಸಾಹ ಕೊಟ್ಟ ತಕ್ಷಣ ಇಂಥ ವೀಡಿಯೋಗಳನ್ನು ಇನ್ನೂ ಹೆಚ್ಚು ವೀಡಿಯೋಗಳನ್ನು ಹಾಕ್ತೀನಿ ನಾನು. ಚಿಕನ್ ಮಾತ್ರ ಜಬರ್ದಸ್ತ್ ಐತೆ. ನೆಕ್ಸ್ಟ್ ಯಾವ ರೆಸಿಪಿ ಮಾಡಬೇಕು, ಯಾವ ರೆಸಿಪಿ ಮಾಡ್ಕೊಂಡು ತಿನ್ನಬೇಕು ಅಂತ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ. ಆ ರೆಸಿಪಿನೇ ಮಾಡ್ಕೊಂಡು ತಿಂತೀನಿ. ಚಿಕನು ಮತ್ತು ಮಟನು, ಫಿಶ್ಶು ಈ ಮೂರಲ್ಲಿ ಯಾವುದಾದ್ರು ಹೇಳಿ, ಮತ್ತು ಮಟನ್ನು ಹೇಳಿ ಬೇಕಾದರೆ. ರೈಸ್ ಐಟಮಿಗೆ ಬರಲ್ಲ, ರೈಸ್ ಐಟಮ್ ತಿನ್ನೋದಿಲ್ಲ ನಾನು. ರೈಸ್ ಐಟಮ್ ಎಲ್ಲ ಚಿಕನು, ಮಟನು, ವೆಜಿಟೇರಿಯನ್ನಲ್ಲೂ ಬೇಕಾದ್ರೆ ತರಕಾರಿಗಳು ತಿಂತೀನಿ. ಸೊ ಅದನ್ನು ಬೇಕಾದ್ರೆ ವೀಡಿಯೋ ಮಾಡಾಕ್ತೀನಿ ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ. ಸೊ ಇಲ್ಲಾಂದ್ರೆ ರಿಕ್ವೆಸ್ಟ್ ಮಾಡಿಲ್ಲ ಅಂದ್ರೆ ನಾನು ಹಾಕ್ತಾ ಇರ್ತೀನಿ. ಈ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತೀನಿ. ಸಕ್ಕದ ಬಂದಿದೆ ಮಾತ್ರ, ರೆಸಿಪಿ ಮಾತ್ರ ಸೂಪರ್. ಮಸಾಲೆ ಎಲ್ಲ ಚೆನ್ನಾಗಿರೋದೈತೆ. ನಮ್ಮಣ್ಣ ಟೇಸ್ಟ್ ಮಾಡ್ತಾವನೆ. ಹೆಂಗೈತೆ ಟೇಸ್ಟು? ಬೆಂದೈತಾ? ಮತ್ತೆ ಸಾಕೆಲ್ಲ ಚೆನ್ನಾಗಿ ಸಾಕಾದ ಬಂದೈತೆ ಅಂದ್ರೆ. ಪೂಜಾ ಬೈಲ್ ನಿಮ್ದು ಟೇಸ್ಟ್ ನೋಡ್ಬಾ. ಟೇಸ್ಟು ನಮ್ಮನೆಯೊಳಗೆ ನೋಡಿದಾರೆ ಟೇಸ್ಟಾ ಹಿಂಗಿದೆ. ಅಲ್ಲಿ ಹೇಳು ಟೇಸ್ಟ್ ಹೆಂಗಿದೆ ಅಂತ. ಆಲ್ಮೋಸ್ಟ್ ಆಲ್ ಮುಗಿಸ್ಬಿಟ್ಟಿದೆ. ಇನ್ನೇನು ಆಯ್ತಲ್ಲ ಅಂತ ಕೆಜಿ ಖಾಲಿ ಮಾಡಿದೆ. ಸೊ ಎಲ್ಲ ತಿಂದಾಗಿದೆ, ಸ್ವಲ್ಪ ಕಾಲವಾಗಿದೆ, ನಾನು ತಿಂತೀನಿ. ಸೊ ತಿಂದು ಮುಗಿಸ್ತೀನಿ. ಇಲ್ಲಿಗೆ ನನ್ನ ವಿಡಿಯೋನ ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಬರೋವರೆಗೂ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು. ಜೈ ಕರ್ನಾಟಕ, ಜೈ ಭಾರತಾಂಬೆ.